ಸರ್ ಏನು ಗೊತ್ತಿರ್ತೈತಿ ನಿಂಗೆ? ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾ ಇವತ್ತು ನಾನು ಹೆಂಡತಿ ಊರಿಗೆ ಹೋಗ್ತನು. ಆಕೆ ಗೊತ್ತಿಲ್ಲ ನಾ ಬರೋದ, ನಂದು ಕೆಲಸ ಐತಂತ ತಿಳ್ಕೊಂಡಾಳೆ. ಇವತ್ತು ಇವತ್ತು ಸೂಟಿ ಐತೆ, ಆಕೆ ಹೇಳಿಲ್ಲ. ನೋಡ್ನು ಆಕೆ ಅಂತಾಳು. ಮನೆ ಅಪ್ಪ ಅಟ್ಟು ಬೆಳಗ್ಗೆ ಹೋಗಿದಾನು. ಈಗ ನಂದಟ್ಟು ಫಸ್ಟ್ ಮನೆ ಎಲ್ಲ ಕೆಲಸ ಮಾಡ್ಕೊಂಡು ಅಪ್ಪ ಹಂಗೆ ಅಡಿಗಟ್ಟು ಐತಿ. ಅಪ್ಪ ಅಡಿಗೆ ಮಾಡೋದು ಒಂದು ಇದನ್ನಿಲ್ಲ ಟೆನ್ಷನ್. ಫಸ್ಟ್ ಮನೆದೆಲ್ಲ ಒಂದು ಸ್ವಲ್ಪ ಕಸ, ಸ್ವಲ್ಪ ಬಾಂಡೆ ಅದಾವೆ, ಅವನಟ್ಟು ತೊಳೆದಿಟ್ಟು ಜಳಕ ಮಾಡಿ ಪೂಜೆ ಮಾಡಿ ನಾನು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಈಗ ಹೋಗ್ತಾನು. ನೋಡ್ನು ಆಕೆ ಏನಂತ ಹೋಗಿ ನೋಡಿ. ನಿನ್ನೆ ಫೋನ್ ಹಚ್ಚಿದಾಗ ಬರ್ತೆ ಅಂತ ಕೇಳು, ಕರೆ ನಾನು ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಂದೀನಿ. ನೋಡು ಈಗ ಹೋಗಕ್ಕೆ ಏನಂತಾಳು. ಈ ಬಾಂಡೆ ಅಟ್ಟು ಎಲ್ಲ ತೊಳೆದಿಟ್ನಿ ಸ್ವಲ್ಪದ್ದು, ಮತ್ತು ಪೂಜಾ ಅಟ್ಟು ಮಾಡಿನಿ. ಪೂಜಾ ಒಂದು ಆಯ್ತು, ನಾಷ್ಟಾನು ಆಯ್ತು, ಪೂಜಾ ಆಯ್ತು, ಮನೆದೆಲ್ಲ ಕೆಲಸ ಅಟ್ಟು ಮುಗೀತು. ಆಕೆ ಯಾವತ್ತಿಂದ ಕುಂದ ಅನ್ನತ್ತೇಳು. ಅದಕ್ಕೆ ಮತ್ತು ಕುಂದ ತೊಗೊಂಡು ಈಗ ಹೋಗತನ ಕರೆ ಕುಂದ ಮತ್ತು ತುರ್ಪುರ ಎಷ್ಟು ಆಗುತ್ತೆ. ತುರ್ಪುರ ನಾ ಈಗ ಬನ್ನಿ ಅವ್ರ ಊರಿಗೆ. ನೋಡ್ನು ಆಕೆ ಅಂತಾಳು. ಹಾಂ, ಏನು ನೋಡ ಸರ್? ಏನು ಗೊತ್ತಿರ್ತೈತಿ ನಿಂಗೆ? ಈಗ ಎದ್ದಾವ, ಈಗ ಎದ್ಕೊಂತ. ಓಯ್ ಸುಧೀರಣ್ಣ ಕೂಡ ಬನ್ನಿಲ್ಲಿ. ಸೂರಜ್ ಅಂದ್ರೆ ಓಕೆನಾ? ಸೂರಜ್ ಅಂದ್ರೆ ಯಾಕೆಂದ್ರೆ ಸುಧೀರಣ್ಣಗೆ ಕೂಡ ಸೂರಜ್ ಅಂದ್ರೆ ಓಕೆನೇ ಇತ್ತು. ಬಟ್ ಅದಕ್ಕೆ ಯಾಕೆ ನೀ ಚರಿಗೆ ತಗೊಂಡು ನೀರೇನು ತಾಗಿಲ್ಲ. ಗಂಡಾದವರು ಹೆಂಡತಿ ಕಾಲು ಮುಟ್ಬಾರ್ದು. ಸುಮ್ಮನೆ ಕೊಡಲಿ. ಮುಟ್ಟಾದ ಎರಡು ಜೋಡಿ ಒಂದಾಗ್ತಿದೆ. ಇಂದು ಸಂಜೆ 6:30 ಬದಲಿಸಿಬಿಟ್ಟ ಯೋಗಿ ಎಂದ್ರು ಅಂದ್ರು ಓಜಿ.